ಪರಿಸ್ಥಿತಿಗಳು ಮಾತ್ರ ನನ್ನ ಸೋಲಿಗೆ ಕಾಯ್ತಿದ್ದಾವೆ ಅಂತ ಅಂದ್ಕೊಂಡಿದ್ದೆ. ಪರಿಸ್ಥಿತಿಗಳಿಗಿಂತ ಜನಗಳೇ ಜಾಸ್ತಿ ಕಾಯ್ತಾ ಇದ್ದಾರೆ ಅಂತ ಇವತ್ತೇ ಗೊತ್ತಾಗಿತ್ತು. ಮತ್ತೊಬ್ಬರ ಭಾವನೆಗಳ ಜೊತೆ ಆಡುವವರಿಗೆ ಬಹುಶಃ ತಿಳಿದಿರುವುದಿಲ್ಲ ತನ್ನನ್ನು ಆಡಿಸಲು ಮೇಲೊಬ್ಬ ಭಗವಂತನಿದ್ದಾನೆ ಎಂದು. ನಮ್ಮ ಸಮಾಧಾನವೇ ಕಳೆದು ಹೋಗುವ ಮಟ್ಟಿಗೆ ಯಾರನ್ನೂ ಸಮಾಧಾನ ಮಾಡಲು ಎಂದಿಗೂ ಪ್ರಯತ್ನಿಸಬಾರದು. ಜೀವನದಲ್ಲಿ ನೀನು ನೆಮ್ಮದಿಯಾಗಿ ಇರಬೇಕೆಂದರೆ ಅನಾವಶ್ಯಕವಾಗಿ ಇನ್ನೊಬ್ಬರ ವಿಷಯದಲ್ಲಿ ಕಿವಿ ಹಾಕಬೇಡ. ನಿನ್ನ ಬಗ್ಗೆ ಯಾರೇ ತಪ್ಪಾಗಿ ಮಾತನಾಡಿದರೂ ತಲೆಕೆಡಿಸಿಕೊಳ್ಳಬೇಡ. ಬದುಕು ಎಲ್ಲದಕ್ಕಿಂತಲೂ ದೊಡ್ಡದು. ಬೇರೆಯವರ ತಪ್ಪಿಗೆ ಬೆಲೆ ತೆರುತ್ತಾ ಹೋದರೆ ನಮ್ಮ ಬದುಕಿಗೆ ಬೆಲೆ ಇರುವುದಿಲ್ಲ. ಮನುಷ್ಯ ಸತ್ತರೆ 4 ಜನಕ್ಕೆ ಗೊತ್ತಾಗುತ್ತೆ, ಆದರೆ ಮನಸ್ಸು ಸತ್ತರೆ ಯಾರಿಗೂ ಗೊತ್ತಾಗಲ್ಲ. ಪ್ರತಿಯೊಬ್ಬರನ್ನು ನಾವೇ ಮಾತನಾಡಿಸಬೇಕು ಅಂತ ಏನಿಲ್ಲ. ಯಾಕೆಂದರೆ ನಮ್ಮ ನೆನಪು ಅವರಿಗಿಲ್ಲ ಎಂದಾದ ಮೇಲೆ ಮಾತನಾಡಿಸಿ ಪ್ರಯೋಜನವಿಲ್ಲ. ನಿಮಗೆ ನನ್ನ ಯೂಟ್ಯೂಬ್ ಚಾನಲ್ ಇಷ್ಟ ಆದರೆ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ.